ಅದೇ ಚಿಕ್ಕ ಮಗನೇ ಸಿಕ್ಕಾಕೊಬಿಟ್ರೆ ನೀನು ಕೈ ಗಾಡಿ ಇನ್ನೊಂದಪ್ಪ ನಿನ್ ಕೈ ಹಾಕಿದ್ರ ಮಗನೇ. ಸ್ನೇಹಿತರೆ ನಮಸ್ತೆ. ಕರ್ನಾಟಕ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಗೊತ್ತಿಲ್ಲ. ಇವತ್ತು ಬೆಳಿಗ್ಗೆ ಹುಣಸೂರಿನಲ್ಲಿ ಹಿಂದೂ ಕಾರ್ಯಕರ್ತನೊಬ್ಬನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ 4 ಜನ ಮುಸಲ್ಮಾನ್ ಯುವಕರು ಮಾಡ್ತಾರೆ. ಹಿಂದೂ ಕಾರ್ಯಕರ್ತರು ಒಂದು ಗಾಡಿಯಲ್ಲಿ 10ಕ್ಕೂ ಹೆಚ್ಚು ಗಂಡು ಕರುಗಳನ್ನ ಕಸಾಯಿಖಾನೆಗೆ ತುಂಬಿಕೊಂಡು ಹೋಗ್ತಿದ್ದಂತ ಒಂದು ಗಾಡಿಯನ್ನ ಪೊಲೀಸ್ನವರಿಗೆ 112ಗೆ ಫೋನ್ ಮಾಡ್ತಾರೆ. 112 ಫೋನ್ ಮಾಡಿದಾಗ ಗಾಡಿಯನ್ನು ನಿಲ್ಲಿಸ್ಲಿಕ್ಕೆ ಹೇಳ್ತಾರೆ. ನಿಲ್ಸಿ ನಾವು ಬರ್ತೀವಿ ಅಂತ ಇವ್ರು ಗಾಡಿಯನ್ನ ನಿಲ್ಲಿಸಿದಾಗ ಆತ ಯಾರಿಗೋ ಫೋನ್ ಮಾಡ್ತಾನೆ. ಆ ಫೋನ್ ಮಾಡಿದ್ಮೇಲೆ ಇಲ್ಲಿ ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ರೆ ಪೊಲೀಸ್ನವ್ರದ್ದು ಇನ್ನೂ ಸ್ಪಾಟಿಗೆ ಬರ್ಲಿಲ್ಲ. ನಾವು ಫೋನ್ ಮಾಡಿದ್ರೆ ನಮ್ ಕಾರ್ಯಕರ್ತರು ಫೋನ್ ಮಾಡಿದ್ರೆ ಗಾಡಿ ನಿಲ್ಸಿದ್ಮೇಲೆ ಆತ ಫೋನ್ ಮಾಡ್ತಾನೆ. ಫೋನ್ ಮಾಡಿದ್ಮೇಲೆ ಅವ್ರು ಯಾರೋ 4 ಜನ ಮುಸಲ್ಮಾನ್ ಯುವಕರು ಬರ್ತಾರೆ. ಬಂದು ಏಕಾಏಕಿ ಹಲ್ಲೆ ಮಾಡ್ತಾರೆ. ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಇವತ್ತು ಕಾರ್ಯಕರ್ತರು ಆಸ್ಪತ್ರೆಯಲ್ಲಿದ್ದಾರೆ. ಇನ್ನೂ FIR ಆಗಿಲ್ಲ. ಯಾವ ದಿಕ್ಕಲ್ಲಿ ಸಾಗ್ತಾ ಇದೆ ಹುಣಸೂರು? ಯಾವ ದಿಕ್ಕಿಗೆ ಹೋಗ್ತಾ ಇದೆ? ಕರ್ನಾಟಕದ ಎಲ್ಲಾ ಭಾಗಗಳಲ್ಲೂ ಕೂಡ ಇದೇ ರೀತಿ ಆಗ್ತಾ ಇದೆಯಲ್ಲ. ಸಿಕ್ಕಲ್ಲಿ ಇವರು ಹಿಂದೂಗಳ ಮೇಲೆ ಹಲ್ಲೆ ಮಾಡುವಂಥದ್ದು, ದೌರ್ಜನ್ಯ ಮಾಡುವಂಥದ್ದು ನಿರಂತರವಾಗಿ ನಡೀತಾ ಇದ್ರು. ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ? ನೀವು ಆ ವಿಡಿಯೋನ ನೋಡಿ ಸ್ನೇಹಿತರೆ. ಆ ವಿಡಿಯೋ ನೋಡ್ಕೊಂಡು ಬನ್ನಿ ಹೇಗಿದೆ ಅದು ಅಂತ. ಹೇಳ್ತಾನೆ, ನೀನ್ ಇನ್ನೊಂದ್ಸಲ ಗಾಡಿ ಮುಟ್ಟಿದ್ರೆ ಅಂತಾನೆ. ಅದೇ ಚಿಕ್ಕ ಮಗನೇ ಸಿಕ್ಕಾಕೊಬಿಟ್ರೆ ನೀನು ಕೈ ಗಾಡಿ ಇನ್ನೊಂದಪ್ಪ ನಿನ್ ಕೈ ಹಾಕಿದ್ರ ಮಗನೇ. ಅದೇ ಚಿಕ್ಕ ಮಗನೇ ಸಿಕ್ಕಾಕೊಬಿಟ್ರೆ ನೀನು ಕೈ ಗಾಡಿ ಇನ್ನೊಂದಪ್ಪ ನಿನ್ ಕೈ ಹಾಕಿದ್ರ ಮಗನೇ. ಏನು ಗಾಡಿ ತಡೆದ್ರೆ ಏನ್ ಮಾಡ್ತೀಯ? ತಗೊಂಡೋಗ್ತಾ ಇರೋದು ಕಾನೂನು ಬಾಹಿರವಾಗಿ. 10 ಗಂಡು ಕರುಗಳನ್ನ ಯಾವ್ದೋ ಒಂದು ಗಾಡಿಯಲ್ಲಿ ತುಂಬಿಕೊಂಡು ಹೋಗ್ಲಿಕ್ಕೆ ಪರ್ಮಿಷನ್ ಇದೆಯಾ? ಡಾಕ್ಟರ್ ಸರ್ಟಿಫಿಕೇಟ್ ಇದೆಯಾ? ಕಾನೂನು ಸಂವಿಧಾನವನ್ನ ಮೀರಿ ಕಸಾಯಿಖಾನೆಗೆ ತುಂಬಿಕೊಂಡು ಹೋಗೋದಲ್ದೆ ಅದನ್ನ ಪ್ರಶ್ನೆ ಮಾಡೋಕ್ ಹೋದವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ತಾರೆ ಅನ್ನೋದಾದ್ರೆ, ಇವಾಗ ಆ ಕಾರ್ಯಕರ್ತನ ಪರಿಸ್ಥಿತಿ ಆಸ್ಪತ್ರೆಯಲ್ಲಿದ್ದಾರೆ. ನಾನು ನೇರವಾಗಿ ಮೈಸೂರು SP ಅವರಿಗೆ ಕೇಳ್ತಾ ಇದ್ದೇನೆ, ದಯವಿಟ್ಟು ಪ್ರತಿಯೊಬ್ರು ಮೈಸೂರು SP ಅವರಿಗೆ ತಲುಪುವವರೆಗೂ ಈ ವಿಡಿಯೋ ಶೇರ್ ಮಾಡಿ. ಪ್ರತಿಯೊಬ್ರು ಕೂಡ ಕನಿಷ್ಠ ನೀವು ಹಿಂದೂಗಳು ಇದನ್ನ ಶೇರ್ ಮಾಡೋದು ಕೂಡ ಹಿಂದೂ ಮುಂದೆ ನೋಡ್ಕೊಂಡು ಇದು ನನ್ಗಲ್ಲ, ಇದು ನನಗೆ ಸಂಬಂಧ ಇಲ್ಲ ಅನ್ನೋ ರೀತಿ ಇದ್ರೆ ನಿಜಕ್ಕೂ ಮುಂದೆ ನಿಮ್ಮ ರಕ್ಷಣೆಗೆ ನಿಮ್ಮ ಮನೆಗೆ ಸಮಸ್ಯೆ ಬಂದಾಗ ಬರೋದಕ್ಕೆ ಯಾರು ಇರೋದಿಲ್ಲ. ಬರೋದು ಎರಡನೇ ಪ್ರಶ್ನೆ, ನಿಮ್ ಪರವಾಗಿ ನಿಂತ್ಕೊಂಡು ಧ್ವನಿ ಎತ್ತೋದಕ್ಕೆ ಯಾರು ಇರೋದಿಲ್ರಿ. ನೀವು ಇವಾಗ ಧ್ವನಿ ಆಗ್ಲಿಲ್ಲ ಅಂತ ಅಂದ್ರೆ ಇವತ್ತು ಅದು ಯಾವುದೋ ಒಂದು ತಾಲೂಕಿನ ಸಮಸ್ಯೆ, ಯಾವುದೋ ಬೇರೆ ಕಾರ್ಯಕರ್ತನ ಸಮಸ್ಯೆ ಅಂತ ಸುಮ್ನೆ ಕುಳಿತುಕೊಂಡ್ರೆ ಮುಂದೆ ನಿಮ್ಮ ಮನೆಗೆ ಸಮಸ್ಯೆ ಬಂದಾಗ ನಿಮ್ ಜೊತೆ ಧ್ವನಿ ಆಗೋದಕ್ಕೆ ಯಾರು ಇರೋದಿಲ್ಲ. ಇವತ್ತು ನೀವು ಹೋರಾಟ ಮಾಡೋದಕ್ಕೆ ಪ್ರತಿಭಟಿಸೋದಕ್ಕೆ ಹಿಂದೆ ಮುಂದೆ ನೋಡಿದ್ರೆ ನಾಳೆ ನಿಮ್ಮ ಮನೆಗೆ ಸಮಸ್ಯೆ ಆದಾಗ, ನಿಮ್ಮ ಮನೆ ಮಕ್ಕಳ ಮೇಲೆ ಹಲ್ಲೆ ಆದಾಗ, ನಿಮಗೆ ತೊಂದರೆ ಆದಾಗ ಪ್ರತಿಭಟಿಸೋದಕ್ಕೆ ಧ್ವನಿ ಆಗ್ಲಿಕ್ಕೆ ಯಾರು ಇರೋದಿಲ್ಲ. ದಯವಿಟ್ಟು ಈ ವಿಡಿಯೋನ ಮೈಸೂರು SP ಅವ್ರಿಗೆ ತಲುಪೋವರೆಗೂ ಶೇರ್ ಮಾಡಿ. ಮೈಸೂರು SP ಅವರೇ ಕೂಡ್ಲೆ ಕ್ರಮ ಜರುಗಿಸಬೇಕು. ಇನ್ನು 24 ಗಂಟೆ ಒಳಗೆ FIR ಆಗಿ ಯಾರು ಹಲ್ಲೆ ಮಾಡಿದಾರೋ ಅವ್ರನ್ನ ಇನ್ನು 24 ಗಂಟೆ ಒಳಗಡೆ ಬಂಧಿಸಿ FIR ಮಾಡಿ ಅವ್ರನ್ನ ಜೈಲಿಗೆ ಕಳಿಸ್ಲಿಲ್ಲ ಅಂತ ಅಂದ್ರೆ ಹುಣಸೂರು ಚಲೋ ಕಾರ್ಯಕ್ರಮಕ್ಕೆ ನಾವು ಕರೆ ಕೊಡ್ಬೇಕಾಗತ್ತೆ. ಹುಣಸೂರಿಗೆ ನಾವೆಲ್ಲರೂ ಬರ್ಬೇಕಾಗತ್ತೆ. ಕೂಡ್ಲೆ FIR ಆಗಬೇಕು, ಕೂಡ್ಲೆ ಅವ್ರನ್ನ ಬಂಧಿಸ್ಬೇಕು, ನ್ಯಾಯ ಕೊಡಗಿಸ್ಬೇಕು. ಮತ್ತು ಆ ಏನು ಕಸಾಯಿಖಾನೆಗೆ ತಗೊಂಡು ಹೋಗ್ತಾ ಇದ್ರು ಆ 10ಕ್ಕೂ ಹೆಚ್ಚು ಆಕಳುಗಳು ಅಂತ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಅಷ್ಟು ಆಕಳುಗಳನ್ನ ನೀವು ಆ ಗಾಡಿಯನ್ನು ಸೀಸ್ ಮಾಡಬೇಕು, FIR ಮಾಡಬೇಕು. ಇದು ಯಾವುದು ಮಾಡದೆ ರಾಜಿ ಸಂಧಾನ ಅಂತ ನೀವೇನಾದ್ರು ಮಾಡ್ತೀವಿ ಎಂದಿದ್ದೆ ಆದ್ರೆ ನಾವು ಎಲ್ಲಾ ಕಾರ್ಯಕರ್ತರು ಕೂಡ, ನಾವು ರಾಜ್ಯದ ಎಲ್ಲಾ ಕಾರ್ಯಕರ್ತರು ಹುಣಸೂರು ಚಲೋ ಅನ್ನೋ ಕಾರ್ಯಕ್ರಮಕ್ಕೆ ಕರೆ ಕೊಡ್ಬೇಕಾಗತ್ತೆ. ಅದೇ ಚಿಕ್ಕ ಮಗನೇ ಸಿಕ್ಕಾಕೊಬಿಟ್ರೆ ನೀನು ಕೈ ಗಾಡಿ ಇನ್ನೊಂದಪ್ಪ ನಿನ್ ಕೈ ಹಾಕಿದ್ರ ಮಗನೇ.